ಲೋಕಸಭಾ ಚುನಾವಣೆ ಇನ್ನೂ ಮುಗಿದಿಲ್ಲ. ಇನ್ನೂ ಒಂದು ಹಂತದ ಮತದಾನ ಇದೆ. ಫಲಿತಾಂಶಕ್ಕೆ 6 ದಿನ ಇದೆ. 4ನೇ ತಾರೀಕು ಫಲಿತಾಂಶ. ಸರ್ಕಾರ ಯಾವ್ದು ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಅವರವ್ರ ಊಹೆ, ಅವರವರ ಭಾವನೆ. ಬಿ ಜೆ ಪಿಯವರಾದರೆ ನಾವು 375 400. ನೀವು ಕಾಂಗ್ರೆಸ್ನವ್ರು ಕೇಳಿದ್ರೆ ಬರೆದಿಟ್ಕೊಂಬಿಡಿ, ಈ ಸರಿ ಮೋದಿ ಪಿ ಎಮ್ ಅಲ್ಲ, ದಾಟಲ್ಲ. ಕರ್ನಾಟಕದಲ್ಲಿ ಸರ್ ನಮಗೊಂದು 16ರಿಂದ 18 ಗ್ಯಾರಂಟಿ. ಕಾಂಗ್ರೆಸ್ನವ್ರನ್ನ ಕೇಳಿ. ಬಿ ಜೆ ಪಿಯವ್ರನ್ನ ಕೇಳಿದ್ರೆ ನಮಗೆ 20ರಿಂದ 24 22 ಬರುತ್ತೆ ನಮಗೆ. ಹಾಗಾಗಿ ಯಾವನಿಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ INDA ಸರ್ಕಾರ ಬಂದರೆ ಮಹಾಲಕ್ಷ್ಮಿ ಯೋಜನೆಯಡಿ ತಿಂಗಳಿಗೆ 8,500 ಹಣನ ಮಹಿಳೆಯರಿಗೆ ಖಾತೆಗೆ ಖಟಾಖಟ್ ಅಂತ ಹಾಕ್ತೀವಿ ಅಂತ ರಾಹುಲ್ ಗಾಂಧಿ ಎಲ್ಲೋ ಒಂದು ಕಡೆ ಬಿಟ್ರು. ಹೌದು, ಸುಮ್ಮನೆ ಏನವ್ರು ಬಿಡಲಿಲ್ಲ ಪಾಪ. ಅವ್ರೂ ಸರ್ ಖಟಾಖಟ್ ಅನ್ನೋದಲ್ಲಿ ಇಲ್ಲ, ಅವ್ರ ಪ್ರಣಾಳಿಕೆಯಲ್ಲಿದೆ. 1 ಲಕ್ಷ ರೂಪಾಯಿನ್ನೇನೋ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ. ಹೆಂಗೆ ಕೊಡ್ತಾರೆ ನನಗಿನ್ನೂ ಅರ್ಥವಾಗಿಲ್ಲ ಎಕನಾಮಿಕ್ಸಲ್ಲಿ. ಯಾಕಂದರೆ ಅದು ಮತ್ತು MSP 24 ಬೆಳೆಗೂ ತಂದರೆ ಅದಕ್ಕೆ ಎಲ್ಲಿಂದ ದುಡ್ಡು ತರ್ತಾರೆ ನನಗಿನ್ನೂ ಅರ್ಥವಾಗಿಲ್ಲ. ಅದು ಇಟ್ಸ್ ಎ ಡಿಫರೆಂಟ್ ಇಶ್ಯೂ, ಅದು ಬೇರೆ ವಿಚಾರ, ಇನ್ನೊಂದು ದಿನ ಚರ್ಚೆಗೆ. ಬಟ್ ಪ್ರಣಾಳಿಕೆಯಲ್ಲಿ ಇದೆ ಕಾಂಗ್ರೆಸ್ನವ್ರದ್ದು. ಅದನ್ನು ಸಾಹೇಬರು ಡಿವೈಡ್ ಮಾಡಿ 8.5 ಮಾಡಿ ತಿಂಗಳಿಗೆ ಮಾಡಿದ್ದಾರೆ ಅಷ್ಟೇ. ಹೌದು, ಪಟಾಪಟ್ ಇಲ್ಲ, ಅಲ್ಲಿ ಕಟಾಕಟ್ ಇಲ್ಲ. ಹೇಳುವಾಗ ಕಟಾಕಟ್ ಹಾಕೊಂಡಿದ್ದಾರೆ ಅವರು. ಈ ಕಟಾಕಟ್ಟು ಅಂಚೆ ಇಲಾಖೆಯ ನೌಕರನ್ನ ಕಟ್ ಮಾಡ್ತಾ ಇದೆ ಈಗ. ಯಾಕೆ? ಈ ಮಾತನ್ನು ನಂಬಿರೋ ಜನ ಮುಗಿಬಿದ್ದು ಅಂಚೆ ಕಚೇರಿಗಳ ಕಡೆ ನಿಂತ್ಕೊಂಡಿದ್ದಾರೆ ಈಗ. ನನಗದ್ರಲ್ಲಿ ಆಶ್ಚರ್ಯಕರವಾಗಿ, ಅಟ್ಲೀಸ್ಟ್ ನಾನು ನೋಡಿರೋ ದೃಶ್ಯಾವಳಿಗಳಲ್ಲಿ ಆಶ್ಚರ್ಯಕರವಾಗಿ ನನಗೆ ಕಾಣಿಸಿದ್ದು ಮುಸ್ಲಿಂ ಹೆಂಗಸರೇ ಅತಿ ಹೆಚ್ಚು ಜಾಸ್ತಿ ನಾನು ನೋಡಿರೋದ್ರಲ್ಲಿ. ಬೇರೆ ಕಡೆ ಬೇರೆಯವರು ಇರ್ಬೋದು, ನಂಗೆ ಗೊತ್ತಿಲ್ಲ. ನಾನು ನನ್ನ ಟಿವಿನಲ್ಲಿ ನಮ್ಮವ್ರು ರೆಕಾರ್ಡ್ ಮಾಡಿರೋದು ನೋಡಿರೋ ದೃಶ್ಯಗಳಲ್ಲಿ ಅವರೇ ಕಾಣಿಸ್ತಿದ್ರು ಜಾಸ್ತಿ. ನಮ್ಮವರು ಇದ್ರು, ಇಲ್ಲ ಅಂತಲ್ಲ, 0 ಅಂತಲ್ಲ. 80 ಇದ್ರೆ ಅವ್ರು 20 ಆ ಥರ ಏನೋ ನುಗ್ಗಿ ಪ್ರವಾಹೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಯಾಕೆ? ಅಂಚೆ ಕಚೇರಿಗೆ ಹೋಗ್ತಿದ್ದಾರೆ ಅಕೌಂಟ್ ಓಪನ್ ಮಾಡೋಕ್ಕೆ. ಯಾಕೆ? ದುಡ್ಡು ಹಾಕಿಸ್ಕೊಳ್ಳೋಕ್ಕೆ. ಅರ್ಜೆಂಟಾಗಿ ಇದ್ದು ಬಿಡ್ಲಿ ಎಮರ್ಜೆನ್ಸಿಗೆ ಅಂತ. ಯಾಕೆ ತೊಂದರೆ? ಅಂಚೆ ಇಲಾಖೆ ಪಾಪ ಆಫೀಸರ್ಸು ಸಿಬ್ಬಂದಿ ಇಲ್ರಪ್ಪ ಅಂತ ಯಾವ ಸ್ಕೀಮ್ ನಿಮ್ಮನ್ನು ನಂಬಕ್ಕಾಗತ್ತಾ? ಯೂಸ್ಲೆಸ್ ಫೆಲೋಸ್. ರಾಹುಲ್ ಗಾಂಧಿ ಹೇಳಾಗಿಲ್ವಾ ಅಂತ ಕೆಲವರ ವಾದ. ಇನ್ನು ಕೆಲವರ ವಾದ, ರಾಹುಲ್ ಗಾಂಧಿನೋ ನರೇಂದ್ರ ಮೋದಿನೋ ಯಾರು ಬಂದ್ರು, ಅವ್ರು ಬಂದ್ರೆ 2,000, ಇವ್ರು ಬಂದ್ರೆ 8,500 ಬಿದ್ದೇ ಬೀಳದ್ ಬಿಡ್ರಿ ಅಂತ ಆ ತೀರ್ಮಾನಕ್ಕೆ ಅವ್ರು ಬಂದಾಗಿದೆ. ಪಾಪ ಸಿಬ್ಬಂದಿ ಬಸವಳದ ಹೋಗ್ಬಿಟ್ಟಿದ್ದಾರೆ. ಆಯಿತು, ಇಷ್ಟು ತಾನೇ ನಿಮ್ಗೆ ಅಕೌಂಟ್ ಬೇಕೇ, ನಿಂತ್ಕೊಳ್ರಿ ಕ್ಯೂನಲ್ಲಿ, ಎಲ್ಲರಿಗೂ ಮಾಡ್ಕೊಡೋಣ ಅಂತ ಅಕೌಂಟ್ ಮಾಡ್ಕೊಡ್ತಾ ಇದ್ದಾರೆ. ನಿಲ್ತಾ ಇಲ್ಲ. ಇದು ಭಾರತ. बेरोजगार बनाया, 30 लाख सरकारी नौकरियां इंडिया गठबंधन के आते ही आपके हवाले कर देंगे. बेरोजगार युवाओं के बैंक अकाउंट में, गर्मी है काफी, बेरोजगार युवाओं के बैंक अकाउंट में महीने के 8,500 रुपए, साल के 1 लाख रुपए ಕಟಾಕಟ್. ಅದೆಷ್ಟು ಬರುತ್ತೆ ಅಂತ ಯಾರು ಹೇಳಿಲ್ಲ ಇಷ್ಟು ಅಂತ. ಇನ್ನು ಯಾರ್ಯಾರು ಬರ್ತಾ ಹೇಳ್ತಾ ಇದ್ದಾರೆ 1,000 ಕೊಡ್ತಾರೆ, 2,000 ಕೊಡ್ತಾರೆ, 5,000 ಎಲ್ಲಿ ಕೊಡ್ತಾರೆ ಸರ್? ನೋಡೋಣ ಏನು ಮಾಡ್ತಾ ಇದ್ದಾರೆ, ನಾವು ನೋಡೋಣ ಅಂತ ಬಂದಿದ್ದೀನಿ. ಒಬ್ರು ಹೇಳ್ತಾರೆ ತಿಂಗಳಿಗೆ 8,000 ಬೀಳುತ್ತೆ ಅಂತ ಹೇಳ್ತಾರೆ, ಒಬ್ರು ಹೇಳ್ತಾರೆ 1 ಲಕ್ಷ ವರ್ಷಕ್ಕೆ ಬೀಳುತ್ತಾರೆ ಅಂತ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿ ತರ ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಕೆಲವೊಂದು ತಪ್ಪು ಮಾಹಿತಿ ಸಿಕ್ಕಿ ಅವ್ರಿಗೇನಾಗಿದೆ ಅಂದರೆ IPPB ಖಾತೆ ತೆರೆದ್ರೆ ಅಂಚೆ ಇಲಾಖೆಯಿಂದ 8,000 ಅವ್ರ ಖಾತೆಗೆ ಹಾಕಲಾಗುವುದನ್ನು ಮಾಹಿತಿ ಸಿಕ್ಕಿ ತಂಡೋಪತಂಡವಾಗಿ ಜನರಲ್ಲಿ ಬರ್ತಾ ಇದ್ದಾರೆ. ಸೊ ನಾವು ಜನರಿಗೆ ಆದಷ್ಟು ತಿಳಿ ಹೇಳಿದ್ದೀವಿ. ಇಷ್ಟಾದರೂ ಕೂಡ ನಮ್ಮ GPOದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾಯಿಲ್ಲ, ಡೈಲಿ ಬರೋರ ಸಂಖ್ಯೆ ಜಾಸ್ತಿನೇ ಆಗ್ತಾಯಿದೆ. ಡೈಲಿ 1,000ದಿಂದ 1,500 ಖಾತೆ ನಾವು ಮಾಡಿಕೊಡ್ತಾ ಇದ್ದೀವಿ. ಯಾರಿಗೂ ಕ್ಲಾರಿಟಿನೂ ಇಲ್ಲ, ಕೇಳಿಸ್ಕೊಳ್ಳೋ ಮನಸ್ಥಿತಿನೂ ಇಲ್ಲ, ಕ್ಲಾರಿಟಿನೂ ಇಲ್ಲ ಸರ್. ಇದು ನನಗೆ ಮಿಸ್ ಆಗಿಬಿಟ್ರೆ ಅಂತ ನಮ್ಮ ಜನಕ್ಕೆ ಭಯ. ನನಗೆ ಮಿಸ್ ಆಗಿಬಿಟ್ರೆ ಹಂಗಾಗಲ್ಲ. ನಂಬರ್ 1, ನೀವೆಲ್ಲ ಅಂಚೆ ಕಚೇರಿಗೆ ಯಾಕೆ ಹೋಗ್ತಿದ್ದೀರಿ ಅಂತ ನನಗೆ ಅರ್ಥವಾಗ್ತಿಲ್ಲ. ಫಸ್ಟ್ ಪಾಯಿಂಟು, ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತು ಸರ್, ಗೃಹಲಕ್ಷ್ಮಿದು ಯಾವುದಾದ್ರೂ ಹಣ ಯಾರಿಗಾದ್ರೂ ಹೋಗದೇ ಇದ್ರೆ ಈ ಖಾತೆ ಓಪನ್ ಮಾಡ್ಕೊಳ್ಳಿ, ಅಲ್ಲಿಗೆ ಹಾಕ್ತೀವಿ ಅಂತ. ಇದೆಲ್ಲೋ ಕನ್ಫ್ಯೂಸ್ ಇರ್ಬೋದು. ಹಂಗೇನಿಲ್ಲ. DBT ಟ್ರಾನ್ಸ್ಫರ್ನಲ್ಲಿ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್, ನೇರ ಫಲಾನುಭವಿಗೆ ವರ್ಗಾವಣೆ. ಅದರಲ್ಲಿ ಯಾವುದೇ ಬ್ಯಾಂಕ್ಗೆ ನಿಮ್ದು ಆಧಾರ್ ಲಿಂಕ್ ಆಗಿದ್ದಾಗ ಅಕೌಂಟ್ ಒಳಗಡೆ ಇದ್ರೆ ಅಲ್ಲಿಗೆ ಕೊಡಬಹುದು. ಅದನ್ನು ಕೊಡೋದೇ ಆದರೆ ನಾ ಹೇಳ್ತಿರೋದು ಅದು ಅಂಚೆ ಕಚೇರಿಯಿಂದನೇ ಬರಬೇಕು ಅಂತ ಎಲ್ಲೂ ಇಲ್ಲ. ನಂಬರ್ 1. ನಂಬರ್ 2,
ಒಂದು ವೇಳೆ ನೀವು ಖಾತೆ ಮಾಡಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಹೋಗಬೇಡಿ. ಇರೋ ಕೆಲಸ ಎಲ್ಲ ಬಿಟ್ಟು ಬಿಸಿಲಲ್ಲೋ ಮಳೆನಲ್ಲೋ ಈ ಮೋಡದಲ್ಲೋ ಹೋಗಿ ತಗಲಾಕೊಂಡು ಇನ್ನೇನೋ ಮಾಡ್ಕೋಬೇಡಿ. ಎಲ್ಲ ಹೆಂಗಸರು ಸುಮ್ಮನೆ ಕೆಲಸವಿಲ್ಲದೆ. ಒಂದು ವೇಳೆ ನೀವು ಮಾಡಿಸ್ಲಿಲ್ಲ ಅಂದ್ಕೊಳ್ಳಿ, ಏನೂ ಆಗಲ್ಲ. ಒಂದು ವೇಳೆ ಅಂಥ ಸ್ಕೀಮ್ ಬಂತು ಅಂತಲೇ ಇಟ್ಕೊಳ್ಳಿ, ಬೇಕಾದರೆ ಇಟ್ಕೊಳ್ಳಿ. ಇಲ್ಲ ಅಂತ ಸ್ಕೀಮ್ ಈಗ ಸದ್ಯಕ್ಕಂತೂ, ನಾಳೆ ಬಂತು ಅಂತಲೇ ಇಟ್ಕೊಳ್ಳಿ. ಮಿನಿಮಮ್ 3 ತಿಂಗಳು ಟೈಮ್ ಕೊಡ್ತಾರೆ ಅಕೌಂಟ್ಗಳನ್ನು ಮಾಡ್ಕೊಳ್ಳಿ ಇಲ್ಲದೆ ಇದ್ದವರು ಅಂತ. ಏಕ್ದಮ್ ಕಟಾಕಟ್ ಅಂತ ನಾಳೆ ಬೆಳಿಗ್ಗೆಯಿಂದ ದುಡ್ಡು ಇಲ್ಲದಿದ್ದವನಿಗೆ ಕಟ್ ಅಂತ ಯಾರು ಹೇಳಲ್ಲ. ಸಮಯ ಸಾಹೇಬ್ರು ಹೇಳೋವಾಗ ಕಟಾಕಟ್ ಅಂತ ಹೇಳಿದಾರೆ ಅಷ್ಟೇ. ಅದು ಹಂಗೆ ಬಂದ್ಬಿಡಲ್ಲ ಕಟಾಕಟ್ ಅಂತ. ಕಾಯಬೇಕು, 1-2 ತಿಂಗಳು ಟೈಮ್ ಕೊಡ್ತಾರೆ, ಆಗೋಗಿ ಮಾಡಿಸ್ಕೊಳ್ಳೋರಂತೆ. ಬಂದರ್ರೇ, ಸದ್ಯಕ್ಕಂತೂ ಇಲ್ಲ. ಇಷ್ಟರ ಮೇಲೂ ನಂದು ಇರಲಿ ಒಂದು ಅಕೌಂಟ್ ಅಂದರೆ ನಿಮ್ಮ ಇಷ್ಟ. ವಾಲ್ಮೀಕಿ ನಿಗಮ ಗೋಲ್ಮಾಲ್ ಪ್ರಕರಣ ಮತ್ತು ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇಬ್ಬರ ತಲೆದಂಡ ಆಗಿದೆ. ನಿಗಮದ ಎಂಡಿ ಪದ್ಮನಾಭ್ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ರನ್ನ ಸೇವೆಯಿಂದ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿದೆ. ಆದರೆ ಇವರಿಬ್ಬರು ಎಲ್ಲಿದ್ದಾರೆ ಅನ್ನೋದು ಇಲ್ಲಿವರೆಗೂ ಗೊತ್ತಿಲ್ಲ. ಕಳೆದ 3 ದಿನಗಳಿಂದ ಇಬ್ಬರು ನಾಪತ್ತೆಯಾಗಿದ್ದಾರೆ. ಈ ಮಧ್ಯೆ ಸಿಐಡಿ ತನಿಖೆ ಚುರುಕು ಪಡ್ಕೊಂಡಿದೆ. ಮೊನ್ನೆ ಆತ್ಮಹತ್ಯೆ ಮಾಡಿಕೊಂಡಂತಹ ಚಂದ್ರಶೇಖರನ್ ನಿವಾಸದಲ್ಲಿ ನಿನ್ನೆ ಡೆತ್ ನೋಟ್, ಪೆನ್ ಡ್ರೈವ್ ಸೀಸ್ ಮಾಡಿದ ತನಿಖಾಧಿಕಾರಿಗಳು ಇವತ್ತು ಕುಟುಂಬಸ್ಥರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಲ್ಯಾಪ್ಟಾಪ್, ಪ್ರಿಂಟರ್ ಅನ್ನು ಕೂಡ ಕೊಂಡೊಯ್ದಿದ್ದಾರೆ. ಈ ಮಧ್ಯೆ ಚಂದ್ರಶೇಖರನ್ ಆತ್ಮಹತ್ಯೆ ಬೆನ್ನಲ್ಲೇ ನಿಗಮದಲ್ಲಿ ನಡೆದಿರುವ ಗೋಲ್ಮಾಲ್ ಕುರಿತು ನಿಗಮದ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ನೀಡಿದ ದೂರಿನ ಮೇಲೆ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಇಡೀ ವ್ಯವಹಾರದ ಮನಿ ಟ್ರಯಲ್ ಏನಿದೆ ಅಂದ್ರೆ ಹಣ ಹರಿದು ಹೋಗಿರುವ ದಾರಿ, ಮನಿ ಟ್ರಯಲ್ ಏನಿದೆ ಕ್ಲಿಯರ್ಲಿ ಎಸ್ಟಾಬ್ಲಿಷ್ ಆಗೋ ರೀತಿನೇ ಇದೆ. ಬಹಳ ದೊಡ್ಡ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ. ಅನ್ಲೆಸ್ ಸಪೋರ್ಟಿಂಗ್ ಎವಿಡೆನ್ಸ್ ಆಗಿ ನೀವು ಲ್ಯಾಪ್ಟಾಪ್, ಪೆನ್ ಡ್ರೈವ್ ಅಲ್ಲಿ ಏನಾದ್ರು ಇದ್ದು ಪದ್ದು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ. ಅದು ಬಿಟ್ರೆ ಅದರ್ವೈಸ್ ದ ಮನಿ ಟ್ರಯಲ್ ಇಸ್ ಕ್ಲೀನ್ ಅಂಡ್ ಕ್ಲಿಯರ್ ಲೈನ್. ಇಲ್ಲಿ ಈ ದುಡ್ಡು ಇರಬೇಕಾಗಿತ್ತು, ಅಲ್ಲಿ ಇಲ್ಲ, ಇಲ್ಲೆಲ್ಲೋ ಹೋಗಿದೆ, ಎಲ್ಲೋಗಿದೆ. ಈಗ ನನಗೆ ಬೇಕಾಗಿರೋ ಪ್ರಶ್ನೆ, ಖಾಸಗಿ ವ್ಯಕ್ತಿಗಳು, ಅದು ಮಿನಿಸ್ಟ್ರೋ ಇನ್ನೊಬ್ರೋ, ಮಿನಿಸ್ಟರ್ ಅಲ್ವಲ್ಲ ಬಿಡಿ, ಅವ್ರೇನೋ ಇಲ್ಲ ಅಂದಿರಲ್ಲ, ಗೊತ್ತಿಲ್ಲ, ಅವ್ರೇನಂದಿರಲ್ಲ, ಜವಾಬ್ದಾರಿ ತಗೊಂಡಿಲ್ಲ. ನೈತಿಕವಾದಂತಹ ಇಲಾಖಾ ಜವಾಬ್ದಾರಿನ ಅವ್ರು ತಗೋಬೇಕು. ಅವರು ಈ ಆಫೀಸರೇ ತಿಂದುಬಿಟ್ರೋ ತಿಂದಿಲ್ವೋ, ಯಾರು ತಿಂದ್ರೋ ಯಾರು ತಿಂದಿಲ್ವೋ ಅದು ಗೊತ್ತಾಗಬೇಕು. ನಮ್ಮ ಬೊಕ್ಕಸಕ್ಕೆ ಆದ ನಷ್ಟ ಏನು, ಹೌದಾ ಅಲ್ಲವಾ, ಈ ಮಧ್ಯೆ ಬ್ಯಾಂಕ್ ನಿಗಮದವರು ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಇಮೇಲ್ ಅಕೌಂಟಿಗೆ ಬಂದಿಲ್ಲ, ಸಂದೇಶ ಬಂದಿಲ್ಲ, ಮೋಸ ಗೊತ್ತಾದ ತಕ್ಷಣ ನಿಗಮ ಕ್ರಮ ತಗೊಂಡ ತಕ್ಷಣ 5 ಕೋಟಿನ MG ರೋಡ್ ಶಾಖೆಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಯಾವುದದ್ದು ವ್ಯವಸ್ಥಾಪಕರು ಟಕಾರ ಅಂತ ಹಾಕ್ಬಿಟ್ಟಿದ್ದಾರೆ, ಕಟಾಕಟ್ ಅಂತ ಹಾಕಿದ್ದಾರೆ ಅವರು ಅಂತ. ಅಕ್ರಮದ ಬಗ್ಗೆ CCTV ದೃಶ್ಯ ಕೇಳಿದ್ರೆ ಬ್ಯಾಂಕ್ನವ್ರು ಕೊಡ್ತಿಲ್ಲ. ಈ ಅಕ್ರಮಕ್ಕೆ ಬ್ಯಾಂಕ್ ಅಧಿಕಾರಿಗಳೇ ಕಾರಣ, ಸಮಗ್ರ ತನಿಖೆ ಅಗತ್ಯ ಅಂತೆಲ್ಲ ಕೊಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಕಾರಣ ಇರಬಹುದು, ಅವರೇ ಕಾರಣ ಅಲ್ಲ. ಮತ್ತೆ ಮೊಸರನ್ನ ತಿಂದುಬಿಟ್ಟು ವರ್ಷಕ್ಕೆ ಟ್ರೈ ಮಾಡಬೇಡಿ, ಕಂತ್ರಿಗಳು ಕಚಡಗಳಂತಂದು. ಹೇಸಿಗೆ ತಿಂದು ದೇಹ ಬೆಳೆಸಿರೋರು ಇನ್ನೇನು ಮಾಡ್ತೀರಿ, ಏನು ಮಾಡ್ತೀರಿ ಹೇಳಿ? ಎಲ್ಲರನ್ನೂ ಇವಂತ ಕಚಡಗಳನ್ನೆಲ್ಲ ತಗೊಂಡಾಗ ಆ ರಾಜ ಕಾಲುವೆನಲ್ಲಿ ಮುಳುಗಿಸ್ಬಿಟ್ರೆ ಅಲ್ಲೇ ಕುಡ್ಕೊಂಡು ಅಲ್ಲೇ ತಿನ್ಕೊಂಡು ಬಿದ್ದಿರ್ಬೋದು. ಗಂಡಿಯಾಗಿ ಸಿಗತ್ತೆ ತಿನ್ನಿ ಅಂತ. ಬರೀ ಬ್ಯಾಂಕ್ನವ್ರು ಆಗಕ್ಕಾಗಲ್ಲ, ಯಾರ್ದೋ ಪಾತ್ರ ಇಲ್ಲದೆ ಅಲ್ಲಿ ನಡೆಯಲ್ಲ ಅದು ನಿಗಮದಲ್ಲಿ. ಹಾಗಾಗಿ ಯೂನಿಯನ್ ಬ್ಯಾಂಕ್ನ MD ಮಣಿಮೇಖಲೈ, ನಿರ್ದೇಶಕರಾದ ನಿತೇಶ್ ರಂಜನ್, ರಾಮಸುಬ್ರಹ್ಮಣ್ಯಂ, ಸಂಜಯ್ ರುದ್ರ, ಪಂಕಜ್ ದ್ವಿವೇದಿ, ಸುಶಿಚಿತ ರಾವ್, ಆಕೆನೇ ಮ್ಯಾನೇಜರ್ ಇರಬೇಕಲ್ಲ, ಅಲ್ಲ ಸುಶಿಸ್ಮಿತಾ, ಅವರು ಮ್ಯಾನೇಜರ್. ಇವರೆಲ್ಲರ ಮೇಲೆ ದೂರು ಕೊಟ್ಬಿಟ್ಟಿದ್ದಾರೆ. ಈಗ ಅವರೇ ಕಾರಣ ಅಂತ ಕೊಟ್ಬಿಟ್ಟಿದ್ದಾರೆ. ಲಿಟಲ್ ಫಾರ್ ಫೆಚ್ಡ್, ಬಟ್ ಸ್ಟಿಲ್ ಅವ್ರು ಕೊಟ್ಟಿದ್ದಾರೆ. ತನಿಖೆ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಎಸ್, ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಗೋಲ್ಮಾಲ್ ಬಹಿರಂಗ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರನ್ ಕುಟುಂಬಕ್ಕೆ ಬಿಜೆಪಿ ನಿಯೋಗ ಸಾಂತ್ವನ ಹೇಳ್ತು. ಚಂದ್ರಶೇಖರನ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು, ಪೆನ್ ಡ್ರೈವ್ನಲ್ಲಿ ಏನಿದೆ ಅನ್ನೋದನ್ನ ಬಹಿರಂಗಪಡಿಸಬೇಕು, ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕು. ಎಲ್ಲಾ ಸರ್ಕಾರವನ್ನ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮುಂದುವರಿಸ್ತೀವಿ ಅಂದ್ರು. ಜೊತೆಗೆ ಈಶ್ವರಪ್ಪಗೆ ಒಂದು ನ್ಯಾಯ, ನಾಗೇಂದ್ರಗೆ ಒಂದು ನ್ಯಾಯನ ಅಂತ ಪ್ರಶ್ನೆ ಮಾಡಿದ್ದಾರೆ. ಬ್ಯಾಂಕ್ ಖಾತೆ ತೆರೆಯಲು ಹಣಕಾಸು ಇಲಾಖೆಯ ಅನುಮತಿ ಬೇಕು, ಅದು ಹೇಗೆ ಸೂಕ್ತ ಅನ್ನೋದು, ಅದೇ ಹೇಗೆ ಸಿಕ್ತು ಅನ್ನೋದನ್ನ ಮುಖ್ಯಮಂತ್ರಿಗಳೇ ಹೇಳಬೇಕು ಅಂತ ಅಶ್ವಥ್ ನಾರಾಯಣ್ ಸವಾಲ್ ಹಾಕಿದ್ದಾರೆ. ರಾಜ್ಯ
ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಆರೋಪಿಸಿ ಬಿಜೆಪಿಗರು ಶಿವಮೊಗ್ಗದಲ್ಲಿ ಪ್ರತಿಭಟಿಸಿದ್ದಾರೆ. ಆದರೆ ಈಶ್ವರಪ್ಪ ಈ ಪ್ರಕರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋದು ಕಾಂಗ್ರೆಸ್ನವರ ವಾದ. ಈ ನಡುವೆ ಸಿಎಂ ಸೂಚನೆ ಮೇರೆಗೆ ಚಂದ್ರಶೇಖರ್ ನಿವಾಸಕ್ಕೆ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟು ಸಂತಾಪ ಸೂಚಿಸಿದ್ದಾರೆ. ನ್ಯಾಯ ನಾಗೇಂದ್ರಿಗೆ ಒಂದು ನ್ಯಾಯ. ತಕ್ಷಣ ಮಂತ್ರಿಗಳ ರಾಜೀನಾಮೆಯನ್ನು ತಗೊಳ್ಳಿ ಅಥವಾ ಅವ್ರನ್ನ ವಜಾ ಮಾಡಿ ಪೆನ್ ಡ್ರೈವ್ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದೆ. ಅದೇನಂತ ಅವ್ರ ಕುಟುಂಬಕ್ಕಾದ್ರೂ ತೋರಿಸಬೇಕಲ್ಲ. ಹೆಂಗ್ ಒಂದು ಬ್ಯಾಂಕ್ ಅಕೌಂಟ್ FD ಪರ್ಮಿಷನ್ ಇಲ್ಲದೆ ಓಪನ್ ಆಗುತ್ತೆ? ಈ ನೇರವಾಗಿ ಆಪಾದನೆ ಮುಖ್ಯಮಂತ್ರಿಗಳ ಮೇಲೆ ಹೋಗುತ್ತೆ. ಸುರ್ಜೇವಾಲಾ ಅವ್ರಿಗೆ ಉತ್ತರ ಹೇಳಬೇಕು. ಸುರ್ಜೇವಾಲಾ ಅವರು ಎಲ್ಲಿದ್ದೀರಾ? ಮುಖ್ಯಮಂತ್ರಿ ಉತ್ತರನೇ ಇಲ್ಲ. ಅದು ಸರಿ, ಅವರು ಕೇಳ್ತಾನೆ ಇರ್ತಾರೆ. ನೇರವಾಗಿ ಅವ್ರ ಹೆಸರು ಹೇಳಿಲ್ಲಲ್ಲ, ಅಲ್ಲಿ ಹೇಳಿದ್ರು, ಈಶ್ವರಪ್ಪನವ್ರ ಹೆಸರು ಹೇಳಿದ್ರು, ಇಲ್ಲಿ ನೇರವಾಗಿ ಹೆಸರು. ಸರ್ಕಾರದ ವತಿಯಿಂದ ಯಾವ ರೀತಿ ನಾವು ಸಹಕಾರ ಮಾಡ್ಬೋದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ನೀವು ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಸರಿ, ಪರಿಹಾರ ಹೆಂಗೆ ಕೊಡ್ತೀರಿ ಗೊತ್ತಿಲ್ಲ. ಸೂಸೈಡ್ ಕೇಸಲ್ಲಿ ವೆನ್ ದರ್ ಇಸ್ ಎ ಕ್ರೈಮ್ ಇನ್ವಾಲ್ವ್ಡ್ ಆರ್ ಇರೆಸ್ಪಾನ್ಸಿಬಿಲಿಟಿ ನಂಗೆ ಗೊತ್ತಿಲ್ಲ. ಅದು ಮಾನವೀಯತೆಯಿಂದ ಸಹಾಯಗಳನ್ನು ಮಾಡೋದನ್ನು ಮಾಡ್ಬೋದು ಯಾವುದೇ ಕುಟುಂಬಗಳಿಗೆ, ಯಾವುದೇ ಕುಟುಂಬ ಸಂಕಷ್ಟದಲ್ಲಿ ಇದ್ದಾಗ. ಇನ್ನು ಪಾಯಿಂಟ್ ಈಗ ಹೆಂಗೆ ಸಿಕ್ತು CMಗೆ ಉತ್ತರ ಕೊಡಿ. ರಾಜ್ಯ ಸರ್ಕಾರದವರು ಹೆಂಗೆ ಯಾರಪ್ಪ ಖಾತೆ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವನು? ಅವರವರೇ ಮಾಡ್ಕೊಂಬಿಟ್ರು. ಹೆಂಗೆ ಅಂದರೆ ನಿಮ್ಮ ಸಿಸ್ಟಮಲ್ಲಿ ಯಾವನು ಏನು ಬೇಕಾದ್ರೂ ಮಾಡ್ಕೋಬೋದೋ? ಹೆಂಗೆ ಉತ್ತರ ಕೊಡ್ರಿ. ಎರಡನೇದು, ಇದು ಈಶ್ವರಪ್ಪ ಪ್ರಕರಣಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದೆ ವ್ಯತ್ಯಾಸ ಇದೆ. ಅವನು ತಿಂದ, ಇವನು ತಿಂದ. ಅವನು ಬಲಗೈಯಲ್ಲಿ ತಿಂದ, ಇವನು ಎಡಗೈಯಲ್ಲಿ ತಿಂದಿದ್ದಾನೆ. ವ್ಯತ್ಯಾಸ ಇಲ್ವಾ? ಅವನು ನೋಟಿಗೆ ಖಾರ ಹಾಕಿಕೊಂಡು ತಿಂದ, ಇವನು ಸಿಹಿ ಹಾಕಿಕೊಂಡು ತಿಂದಿದ್ದಾನೆ. ವ್ಯತ್ಯಾಸ ಇಲ್ವಾ? ತಿಂದಿದ್ದೇನು ಅನ್ನೋದು ಅದು ಬೇರೆ ವಿಚಾರಪ್ಪ. ವ್ಯತ್ಯಾಸ ಇದೆಯೋ ಇಲ್ವೋ? ಕೈಗಳ ಬದಲಾವಣೆ, ಸಿಹಿ ಖಾರ ಇದೆ. ಮತ್ತೆ ವ್ಯತ್ಯಾಸ ಇದೆ. ಯಾವ ವ್ಯತ್ಯಾಸನೂ ಇಲ್ಲ. ತಿನ್ನೋರೆಲ್ಲ ಕಂತ್ರಿಗಳೇ, ಯಾವ ವ್ಯತ್ಯಾಸನೂ ಇಲ್ಲ ಇದರಲ್ಲಿ. ಜವಾಬ್ದಾರಿ ತಗೊಳ್ಳೋ ವಿಷಯದಲ್ಲಿ ಮಾತ್ರ ತಿಂದಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಪ್ರಶ್ನೆ ಬೇರೆ. ಆರೋಪ ಬಂದಿದೆ. ಆರೋಪನೇ. ನಾನು ಮಾಡಿದಾಗ, ಅವನು ಮಾಡಿದಾಗ ತಪ್ಪು, ನಾನು ಮಾಡಿದ್ದಾಗ ಏನೂ ಇಲ್ಲ ತಪ್ಪು. ಈ ನಿಮ್ಮ ಮನಸ್ಥಿತಿ ಏನಿದೆ ರಾಜಕಾರಣಿಗಳದ್ದು, ಅದೇ ನಮ್ಮನ್ನು ಈ ದೌರ್ಭಾಗ್ಯದ ದಿನಗಳಿಗೆ ಪರಿಸ್ಥಿತಿಗೆ ತಂದಿಟ್ಟಿರೋದು. ಅವರು ಮಾಡಿದ್ದಾರೆ, ಇವರು ಮಾಡಿದಾರಲ್ಲ. ಅವನು ಮಾಡಿದಾಗ ಅದು ಬೇರೆ. ಅದು ಸರ್ ಅವ್ನು ಮರ್ಡ್ರ್ ಮಾಡಿದ್ದ, ಅದು ಬೇರೆ. ಸುಮ್ಮನಿರಪ್ಪ ಸರ್. ಇವನು ಮರ್ಡ್ರೆ ಹೆಂಗೆ ಸರ್? ಅವನು ಪಿಸ್ತೂಲಲ್ಲಿ ಹೊಡೆದಪ್ಪ, ಮತ್ತು ಇವನು ಸರ್ ಚಾಕು ಯೂಸ್ ಮಾಡಿದ್ದಾನೆ ಬಿಡು, ತೊಂದರೆ ಇಲ್ಲ. ಯಾವ ಲೆವೆಲ್? ಸರ್ ಅವನು ತಿಂದಿದ್ದೇ ಅಲ್ವಾ ಸರ್? ಅವನು ತಿಂದಿದ್ದು ಸೀಕ್ರೆಟ್ ಆಗಿ ತಿಂದಿದ್ದಾನಪ್ಪ ಬಾತ್ರೂಮ್ಗೆ ಹೋಗಿ. ಹಂಗಾರೆ ಇವನು ಬಹಿರಂಗವಾಗಿ ರಾಜಕಾಲುವೆಲ್ಲ ನಿಂತ್ಕೊಂಡು ತಿಂದ ನಾನೇನಪ್ಪ ಮಾಡಲಿ ಅಂತಂದರೆ ತಿನ್ನೋರೆಲ್ಲ ಅದೇ ಕಂತ್ರಿಗಳು. ಎಸ್, ಕಾಲೇಜ್ ಕ್ಯಾಂಪಸ್ಗೆ ಧರ್ಮದಂಗಲ್ಲ. ಬೀದರ್ನ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಫೆಸ್ಟ್ನಲ್ಲಿ ರಾಮನ ಹಾಡು ಹಾಕೋದ್ರ ಅನ್ನೋ ಕಾರಣಕ್ಕೆ ಹಿಂದೂ ಹುಡುಗರ ಮೇಲೆ ಮುಸ್ಲಿಂ ಇದೇನು ಶೋಕಿ ಆಗೋಗ್ತಿದೆಯೋ ಬರ್ತಾ, ಅಥವಾ ಹೇಳೋರು ಕೇಳೋರು ಯಾವನೂ ಇಲ್ವೋ? ಇದೇನು ಪ್ಯಾಟ್ರನ್ನ? ಏನಿದು? ಡಸ್ ದಿ ಸ್ಟೇಟ್ ಆನ್ಸರ್ ಫಾರ್ ಆಲ್ ದಿಸ್? ಗುಂಪು ಘರ್ಷಣೆ ನಡೆದಿದೆ. ಇಬ್ಬರು ಹುಡುಗರು ತೊಂದರೆ ಏಟು ಬಿದ್ದಿದೆ, ಗಾಯಗೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ನಟರಾಜು, ವೀರೇಂದ್ರ ಅಂತ. ಈಗ ಪೊಲೀಸ್ನವ್ರು ಕೇಸ್ ಹಾಕೊಂಡು 17 ಜನರ ಮೇಲೆ FIR ಹಾಕಿದಾರಂತೆ. ಯಾರೋ 3 ಜನ ಬಂಧಿಸಿದ್ದಾರಂತೆ. ಯಾರೋ ಮೈಲೂರಿನ ಬಶೀರ್ ಅಂತೆ A1 ಆರೋಪಿ, ಯಾರೋ ವಾಟ್ ಎವರ್ ಇಟ್ ಈಸ್. ಗಾಂಧಿಗಂಜ್ ಪೊಲೀಸ್ನವರು. ಏನಾಗ್ತಾ ಇದೆ ರಾಜ್ಯದಲ್ಲಿ ನನಗೆ ಅರ್ಥ ಆಗ್ತಿರೋಲ್ಲ. ಒಂದು ದೊಡ್ಡ ಪ್ಯಾಟ್ರನ್ ಥರ ನಡೀತಿದೆ. ರಾಮನ್ನ ಹಾಡಾಕಬಾರ್ದು, ಈ ಹಾಡಾಕಬಾರ್ದು, ಹಾಡಾಕಬಾರ್ದು ಅಂತ ಡಿಕ್ಟೇಟ್ ಮಾಡುವಂತಹ ಭೂಪತಿ ಇಡಿಯಟ್ಟು ಆ ಕಾಲೇಜ್ಗೆ ಯಾಕೆ ಹೋದೆ ನೀನು? ನಿನಗೆ ಬೇಕಾಗಿತ್ತು ಕಾಲೇಜಿಗೆ ಹೋಗ್ಕೋಬೇಕಾಗಿತ್ತು ನೀನು. ಅವ್ನು ಯಾವನಾರಾಗಲಿ ನಾಳೆ, ಫಾರ್ ಎಕ್ಸಾಂಪಲ್ ನಾಳೆ ತುಂಬ ಒಳ್ಳೊಳ್ಳೆ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಶಿಕ್ಷಣ ತಜ್ಞರು ಅಥವಾ ಒಳ್ಳೊಳ್ಳೆ ಆಂಟ್ರಪ್ರಿನರ್ಸ್ ಒಳ್ಳೊಳ್ಳೆ ಸ್ಕೂಲ್ಸ್ ಮಾಡಿದ್ದಾರೆ. ಮಾಡಬಾರ್ದು ಅಂತೀನಿಲ್ವಲ್ಲ, ಮಾಡಿದ್ದಾರೆ. ಅವ್ರ ಸ್ಕೂಲಲ್ಲಿ ಮುಸ್ಲಿಂ ಸಮಾಜಕ್ಕೆ ಸಂಬಂಧಪಟ್ಟಿದ್ದೊಂದು ದಿನ ಯಾವುದೊಂದು ಹಬ್ಬ ಥರನೋ ಅಥವಾ ಯಾವುದೊಂದು ಹಾಡೋ ಏನೋ ಒಂದು ಬಂತು ಅಂತ ಇಟ್ಕೊಳ್ಳೋಣ. ಅಲ್ಲಿರೋ ಹಿಂದೂ ಹುಡುಗರಲ್ಲ ಇದೆಲ್ಲ ಯಾಕಾಗ್ತದೆ ಅಂತ ಹೊಡೆದ್ರೆ ನೀನು ಆಯ್ಕೆ ಮಾಡ್ಕೊಂಡು ಹೋಗಿರೋ ಕಾಲೇಜ್, ನೀನು ಯಾವನ ಆಯ್ಕೆ ಮಾಡ್ಕೊಂಡವನು? ಕೋತಿಗೆ ಹೋಗಲೇಬೇಡ ಅಂತ ಕಾಲೇಜಿಗೆ. ನಿನ್ಗೆ ಇಷ್ಟ ಬಂದ ಕಡೆಗೆ ಹೋಗ್ಕೋ. ಏನು ನಡೀತಾ ಇದೆ ಇದು? ವಾಟ್ ಇಸ್ ಗೋಯಿಂಗ್ ಆನ್? ಎಲ್ಲಂದ್ರಲ್ಲಿ ಇದೇ ರೀತಿ ಬೇಕಾದ ಕಡೆ ಬೇಕಾದ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋ ಅರೋಗೆನ್ಸ್ಗಳು ಮತ್ತು ಅರಾಜಕತೆ ಕಡೆಗೆ ಹೋಗ್ತಾ ಇದ್ದೀರಲ್ಲ ನೀವು. ಸಮಥಿಂಗ್ ಸೀರಿಯಸ್ಲಿ ಡೇಂಜರಸ್ ಈಸ್ ಹ್ಯಾಪನಿಂಗ್ ಅಪ್ಪ, ಅಷ್ಟು ಮಾತ್ರ ಹೇಳ್ತೀನಿ. ಕಾಲೇಜ್ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ. ದ ರೆಸ್ಟ್ ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ಇಟ್.